ವೆಲ್ಕಮ್ ಟು JDK ಇನ್ಸ್ಟಿಟ್ಯೂಷನ್. ಈ ವಿಡಿಯೋದಲ್ಲಿ ಇವತ್ತಿನ ಪೇಪರ್ ಆದಂಥ ಫಿಸಿಕ್ಸ್ ಬೋರ್ಡ್ ಎಕ್ಸಾಮ್ ಫೈನಲ್ ಸೆಕೆಂಡ್ ಇಯರ್ PUCನ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ನೀವು ನೋಡ್ಬೋದು, ಎ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪಿಯರ್ ಆಫ್ ಶೆಲ್ ರೇಡಿಯಸ್ 10 ಸೆಂಟಿಮೀಟರ್. ಸೊ ನನ್ನ ಹತ್ರ ಒಂದು ಸ್ಪೆರಿಕಲ್ ಶೆಲ್ ಇದೆ. ಆ ಸ್ಪೆರಿಕಲ್ ಶೆಲ್ನ ರೇಡಿಯಸ್ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ರೇಡಿಯಸ್ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಅದರ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಬಂದು 16 ಮೈಕ್ರೋ ಸೆಂಟಿಮೀಟರ್ ಪರ್ ಸ್ಕ್ವಯರ್ ಕೊಟ್ಟಿದ್ದಾರೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಶೆಲ್ ಅಟ್ ಎ ಡಿಸ್ಟೆನ್ಸ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿ ಶೆಲ್ ಅಟ್ ಎ ಡಿಸ್ಟೆನ್ಸು ಎಷ್ಟು 20 ಆದಾಗ ಎಷ್ಟು ಬರುತ್ತೆ? 5 ಸೆಂಟಿಮೀಟರ್ ಇದ್ದಾಗ ಏನಾಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಫಸ್ಟಿಗೆ ನಾವೇನು ಮಾಡಬೇಕು ಅಂದರೆ, ಫಸ್ಟಿಗೆ ನನಗೆ ಡಿಸ್ಟೆನ್ಸ್ ಆರ್ನ ಕೊಟ್ಟಿದ್ದಾರೆ, ಅಂದರೆ ರೇಡಿಯಸ್ ಆಫ್ ದಿ ಶೆಲ್ ಎಷ್ಟು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಎಷ್ಟು ಕೊಟ್ಟಿದ್ದಾರೆ? 16 ಮೈಕ್ರೋ ಸೆಂಟಿಮೀಟರ್ ಸ್ಕ್ವಯರ್ ಕೊಟ್ಟಿದ್ದಾರೆ. ಸೊ ಇವಾಗ ನಾನೇನು ಫೈಂಡ್ ಔಟ್ ಮಾಡ್ಕೊಬೇಕಂದ್ರೆ, ನನಗೆ ಚಾರ್ಜ್ ಬೇಕು ಅಂದರೆ ನನಗೆ ಏರಿಯಾ ಗೊತ್ತಾಗಬೇಕು. ಸೊ ಏರಿಯಾ ಆಫ್ ದ ಸ್ಪಿಯರ್ ಅಂದರೆ ಏನು ತೊಗೊತೀನಿ? A = 4πr². ಸೊ 4π ಗೊತ್ತು, r ಕೊಟ್ಟಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ ಇಷ್ಟು ಆನ್ಸರ್ ಸಿಗ್ತಾ ಹೋಗುತ್ತೆ. ಇದಾದಮೇಲೆ ನನಗೆ ಚಾರ್ಜ್ Q = ಏನು ಬರಿಬೋದು? ಸಿಗ್ಮಾ A, ದಟ್ ಈಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇಂಟು ಏರಿಯಾ. ಅದನ್ನು ಹಾಕ್ಕೊಂಡು ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಎಷ್ಟಿದೆ? 16 ಮೈಕ್ರೋ ಇಂಟು 400π ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಟೋಟಲ್ ಚಾರ್ಜ್ ಎಷ್ಟು ಬರುತ್ತೆ? 6400π. ಇದನ್ನು ನೀವು ಮಲ್ಟಿಪ್ಲೈ ಕೂಡ ಮಾಡ್ಬೋದು, 3.14 ಮಾಡಿ ನೀವು ಆ ಫೈನಲ್ ಆನ್ಸರ್ ಕೂಡ ಇಡ್ಬೋದು. ಮೈಕ್ರೋ ಕೂಲಂಬಾಗಿ ನನಗೆ ಚಾರ್ಜ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾನೇನು ಮಾಡಬೇಕು? ನನಗೆ ಚಾರ್ಜ್ ಎಲ್ಲ ಸಿಕ್ಕಿದೆ. ಈಗ ನಾನೇನು ಮಾಡಬೇಕು? 20 ಸೆಂಟಿಮೀಟರ್ ದೂರದಲ್ಲಿದ್ದಾಗ ಏನಾಗುತ್ತೆ, 5 ಸೆಂಟಿಮೀಟರ್ ದೂರದಲ್ಲಿದ್ದಾಗ ಏನಾಗುತ್ತೆ ಅಂತ ಹೇಳ್ತಾ ಹೋಗಬೇಕು. ಸೊ ಇವಾಗ ನನ್ನ ಡಿಸ್ಟೆನ್ಸ್ ಏನಾಗಿದೆ? r = 20 ಸೆಂಟಿಮೀಟರ್ ಫ್ರಮ್ ದಿ ಸೆಂಟರ್ ಆಫ್ ದಿ ಶೆಲ್. ಸೊ ನನಗೆ ಫ್ರಮ್ ದಿ ಸೆಂಟರ್ ಆಫ್ ದಿ ಶೆಲ್ 20 ಸೆಂಟಿಮೀಟರ್ ದೂರದಲ್ಲಿದೆ. ಸೊ E = ಏನಾಗುತ್ತೆ? ಫಾರ್ಮುಲಾ 1/4πε0 Q/r². ಸೊ ನನಗೆ ಇದರ ವ್ಯಾಲ್ಯೂ ಗೊತ್ತಿದೆ, 1/4πε0 ಏನು? 9 × 10⁹. Q ವ್ಯಾಲ್ಯೂ ಸಿಕ್ಕಿದೆ ಎಷ್ಟು? 6400π × 10⁻⁻6 ಮೈಕ್ರೋ ಅಂದರೆ 10⁻⁻6 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟು? 20 ಸೆಂಟಿಮೀಟರ್ ಇದೆ. ಅದನ್ನು ನಾನು ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? 0.2 ಮೀಟರ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಓವರ್ ಆಲ್ ಎಷ್ಟು ಸಿಗ್ತಾ ಇದೆ? 4.523 × 10⁹9 ನ್ಯೂಟನ್ ಪರ್ ಕೂಲಂಬ್ ಆಗಿ ಸಿಗ್ತಾ ಇದೆ. ಸೊ ಇದು ನನ್ನ ಡಿಸ್ಟೆನ್ಸ್ ಆರ್ನಲ್ಲಿಟ್ಟಾಗ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ ಆಪ್ಷನ್ ಬಿ ಏನು ಹೇಳ್ತಿದ್ದಾರೆ? 5 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. 5 ಸೆಂಟಿಮೀಟರ್ ಏನಾಗುತ್ತೆ? ಇನ್ಸೈಡ್ ದ ಶೆಲ್ 0 ಆಗುತ್ತೆ. ಇನ್ಸೈಡ್ ದ ಶೆಲ್ 0 ಏನಕ್ಕೆ ಅಂದರೆ, ನಾನು ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಫ್ರಮ್ ದಿ ಸೆಂಟರ್ ಅದು ಶೆಲ್ನ ಸರ್ಫೇಸ್ಗೆ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ನಿಮ್ಮ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 5 ಸೆಂಟಿಮೀಟರ್ ಅಂದರೆ ಇದು ಇನ್ಸೈಡ್ ದ ಶೆಲ್ಲೇ ಬರುತ್ತಾ ಹೋಗುತ್ತಾನೆ. 5 ಸೆಂಟಿಮೀಟರ್ ಅಂದರೆ ಇನ್ಸೈಡ್ ದ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ? 0 ಆಗಿರುತ್ತೆ. ಸೊ ಅಲ್ಲಿಗೆ ನಿಮಗೆ 40 ಸೆಕೆಂಡ್ನ ಆನ್ಸರ್ ಕಂಪ್ಲೀಟ್ ಆಗಿದೆ. ಓಕೆ, ನೆಕ್ಸ್ಟ್ 43 ಬರ್ತಾ ಹೋಗೋಣ. ಸೊ 43 ಏನು ಕೇಳಿದ್ದಾರೆ? 2 ಐಡೆಂಟಿಕಲ್ ಸೆಲ್ಸ್ ಆಫ್ ಈಚ್ EMF 15 volts. ಅಂದರೆ 2 ಐಡೆಂಟಿಕಲ್ ಸೆಲ್ ಇದೆ, ಅದರ 2ರ EMF ಎಷ್ಟಿದೆ? 15 volts ಇದೆ. ಕನೆಕ್ಟೆಡ್ ಇನ್ ಸೀರೀಸ್ ಆರ್ ಪ್ಯಾರಲಲ್. ಸೊ ಒಂದು ಸೀರೀಸ್ ಮತ್ತು ಒಂದು ಪ್ಯಾರಲಲ್. ಸೊ 2 ಕಂಡೀಷನಲ್ಲೂ ಕೂಡ ನಾವು ಮಾಡಬೇಕಾಗುತ್ತೆ. ಸೊ 2 ಸೆಲ್ ಕನೆಕ್ಟೆಡ್ ಇದೆ, ಒಂದು ಸೀರೀಸ್ ಮತ್ತೊಂದು ಪ್ಯಾರಲಲ್. ಸೊ 2 ಕಂಡೀಷನ್ನು ಕೂಡ ನೋಡಬೇಕು. ಅದ್ರ ಜೊತೆಗೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕನೆಕ್ಟ್ ಆಗಿದೆ, ಎಷ್ಟು? 5 ohms. ಸೊ ಆ 2ರಲ್ಲೂ ಕೂಡ ಏನು ಹೇಳ್ತಿದ್ದಾರೆ ಅಂದರೆ, ಸೇಮ್ ಕರೆಂಟೇ ಪಾಸ್ ಆಗ್ತಿದೆ. ಸೊ ಇಲ್ಲಿ ನಾನು ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಸ್ಮಾಲ್ r, ಜೊತೆಗೆ ಫೈಂಡ್ ದ ಕರೆಂಟ್ ಅಂದರೆ ಕರೆಂಟ್ ಎಷ್ಟು ಹೋಗ್ತಿದೆ ಯಾವಾಗ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಮುಖಾಂತರ ಅಂತ ಹೇಳಿ, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಮುಖಾಂತರ ಕರೆಂಟ್ ಎಷ್ಟು ಹೋಗ್ತಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇವೆರಡು ನಮ್ಮ ಇಂಪಾರ್ಟೆಂಟ್ ಟಾಸ್ಕ್. ಸೊ ನಮಗೆ ಕೊಟ್ಟಿರೋಂಥ EMF ಆಫ್ ದಿ ಸೆಲ್ ಅಂದರೆ 1ರ EMF ಎಷ್ಟು? 15 volts ಇದೆ. ಆಮೇಲೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಕನೆಕ್ಟ್ ಮಾಡಿದ್ದೀವಿ? 5 ohms ಮಾಡಿದ್ದೀವಿ. ಸೊ ಕೇಸ್ 1, ಇಫ್ ಇನ್ ಕೇಸ್ ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್, ದೆನ್ EMF ಏನಾಗುತ್ತೆ? ಆ್ಯಡ್ ಅಪ್ ಆಗ್ತಾ ಹೋಗುತ್ತೆ. ಸೊ 2 ಸೆಲ್ ಇನ್ ಸೀರೀಸಲ್ಲಿದ್ದರೆ ನನ್ನ ಟೋಟಲ್ ವೋಲ್ಟೇಜ್ ಏನಾಗುತ್ತೆ? 30 ಆಗುತ್ತೆ. ಅದಾದಮೇಲೆ ನನ್ನ ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಏನಾಗುತ್ತೆ? ಸೀರೀಸಲ್ಲಿದ್ದಾಗ ಆ್ಯಡ್ ಆಗುತ್ತೆ, 2R ಆಗುತ್ತೆ. ಸೊ ನನ್ನ ಕರೆಂಟ್ನ ಈಕ್ವೇಷನ್ ಏನು ಕೊಡ್ಬೋದು? I = E/R + 2R. ಸೊ ನನಗೆ E ಅಂದರೆ ಗೊತ್ತಿದೆ ಎಷ್ಟು? 30 volts, R ಗೊತ್ತಿದೆ, ಇಂಟರ್ನಲ್ ರೆಸಿಸ್ಟೆನ್ಸ್ 2R. ಸೊ ಇದನ್ನು ಹೀಗೆ ಇಟ್ಕೊತೀನಿ. ನೆಕ್ಸ್ಟ್ ಇನ್ ಕೇಸ್ ಆಫ್ ಪ್ಯಾರಲಲ್ ಮಾಡಿದಾಗ
ಇ ಎಮ್ ಎಫ್ ಏನಾಗುತ್ತೆ 15 ಇರುತ್ತೆ. ಸೊ ನನ್ನ ವೋಲ್ಟೇಜ್ ಆ್ಯಡ್ ಅಪ್ ಆಗಲ್ಲ, ಓನ್ಲಿ ಕರೆಂಟ್. ನೆಕ್ಸ್ಟ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಅರ್ಧದಷ್ಟಾಗುತ್ತೆ, R/2 ವೆನ್ ಇಟ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಇವಾಗ ಐ ಪಿ ಇಸ್ ಈಕ್ವಲ್ ಟು ಏನಾಗುತ್ತೆ, E/R ಪ್ಲಸ್ R/2 ಆಗುತ್ತೆ. ಇಲ್ಲಿ ಇ ಅಂದರೆ ಎಷ್ಟು, 15 ವೋಲ್ಟ್ಸ್, ಮತ್ತು ಇಲ್ಲಿ ಆರ್ ಅಂದರೆ ಏನು, R/2. ಸೊ ಇವಾಗ ಇಲ್ಲಿ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ ಇಲ್ಲಿ, ಸೇಮ್ ಕರೆಂಟ್ ಥ್ರೂ ದಿ ರೆಸಿಸ್ಟರ್, ಸೇಮ್ ಕರೆಂಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೇಮ್ ಕರೆಂಟ್ ಅಂದಾಗ ಇಲ್ಲಿ ನನಗೇನಾಗ್ಬೋದು ಅಂದರೆ, ಇಲ್ಲಿ ಎರಡರಲ್ಲೂ ನಾನು ಕರೆಂಟ್ ಸೇಮ್ ಇದೆಯಾ, ಕರೆಂಟ್ ಪಾಸ್ ಸೇಮ್ ಇದೆಯಾ. ಸೊ ಐ ಈಸ್ ಸೇಮ್, ದೆನ್ ಈಕ್ವೇಷನ್ 1 ಈಸ್ ಈಕ್ವಲ್ ಟು ಈಕ್ವೇಷನ್ 2 ಅಂದರೆ ಇದ್ರ ಈಕ್ವಲ್ಸ್ ಇದನ್ನು ನಾನು ತೊಗೊಬೋದು. ಸೊ ಯಾವಾಗ ಇವೆರಡು ಕರೆಂಟು ಸೇಮ್ ಪಾಸ್ ಆಗ್ತಿದೆ. ಸೊ ಹಾಗಾಗಿ ಇದೆರಡೂ ನಾನು ಈಕ್ವೇಟ್ ಮಾಡಿಕೊಂಡು ಸಾಲ್ವ್ ಮಾಡಿದಾಗ ನನಗೇನು ಸಿಗುತ್ತೆ, ಆರ್ ಸಿಗ್ತಾ ಹೋಗುತ್ತೆ. ಎಷ್ಟು ಸಿಕ್ಕಿದೆ ನನಗೆ, 50 ಓಮ್. ಸೊ ನನ್ನ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು, 50 ಓಮ್ಸ್. ಇವಾಗ ನಾನು ಏನು ಮಾಡಬೇಕು, ಕರೆಂಟ್ನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಮುಖಾಂತರ ಕರೆಂಟ್ ಎಷ್ಟು ಹೋಗ್ತಿದೆ. ಸೊ ಇವಾಗ ಈ ಆರ್ ಸಿಕ್ಕಿದೆ, ಈ ಆರ್ನ ತೊಗೊಂಬಂದು ಐದರ್ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1 or 2, ಎರಡರಲ್ಲಿ ಯಾವ್ದಾದ್ರು ಒಂದರಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಏನು ಸಿಗ್ತಾ ಹೋಗುತ್ತೆ, ನನಗೆ ಕರೆಂಟ್ ಸಿಗ್ತಾ ಹೋಗುತ್ತೆ. ಸೊ ನಾನೇನು ಮಾಡ್ತೀನಿ, ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ದಟ್ ಈಸ್ ಈಕ್ವಲ್ ಟು 30/50 ಪ್ಲಸ್ 2 × 50. ಇದನ್ನು ಸಾಲ್ವ್ ಮಾಡಿದಾಗ ನನಗೆ ಎಷ್ಟು ಸಿಗ್ತಾ ಇದೆ, 0.2 ಆ್ಯಮ್ಸ್. ಸೊ ದಿಸ್ ಈಸ್ ದಿ ಫೈನಲ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 43. ಸೊ 42 ಮತ್ತು 43 ಆಗಿದೆ. ನೆಕ್ಸ್ಟ್ 44th ಬರೋಣ. ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, LCR ಸರ್ಕ್ಯೂಟ್ನ ಕೊಡ್ತಿದ್ದಾರೆ. LCR ಸರ್ಕ್ಯೂಟ್ನಲ್ಲಿ ಏನೇನು ಕೊಟ್ಟಿದ್ದಾರೆ, ನಮಗೆ ಗಿವನ್ ಏನೇನು ಕೊಟ್ಟಿದ್ದಾರೆ, ಒಂದು ಇಂಡಕ್ಟರ್ ಎಷ್ಟು, 0.5 ಹೆನ್ರಿ. ಅದಾದಮೇಲೆ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ 100 ಓಮ್ಸ್. ಅದಾದಮೇಲೆ ವೋಲ್ಟೇಜ್ ಕೊಟ್ಟಿದ್ದಾರೆ 200 ವೋಲ್ಟ್ಸ್. ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 50 ಹರ್ಟ್ಸ್. ಇಲ್ಲೇನು ಮಾಡಬೇಕು, ಕೆಪ್ಯಾಸಿಟೆನ್ಸ್ ಆಫ್ ಕೆಪ್ಯಾಸಿಟರ್ ದಟ್ ಈಸ್ ಸಿನ ಫೈಂಡ್ ಔಟ್ ಮಾಡಬೇಕು. ಇಂಟು ಎ ರೆಸೋನೆನ್ಸ್. ಇಲ್ಲಿ ರೆಸೋನೆನ್ಸ್ ಅಂತ ಹೇಳಿದಾಗ ನಾನು ಏನಂತ ಕನ್ಸಿಡರ್ ಮಾಡ್ಬೋದು, XC ಈಸ್ ಈಕ್ವಲ್ ಟು XL ಆಗಿರುತ್ತೆ ಅಟ್ ರೆಸೋನೆನ್ಸ್. ಸೊ ಇಲ್ಲಿ ಬಂದಾಗ, ಸೊ ಇದು ನನ್ನ ಗಿವನ್ ಆಗಿದೆ. ಇಂಡಕ್ಟೆನ್ಸ್, ರೆಸಿಸ್ಟೆನ್ಸ್, ವೋಲ್ಟೇಜ್, ಫ್ರೀಕ್ವೆನ್ಸಿ ಏನೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಕೆಪ್ಯಾಸಿಟೆನ್ಸ್ ಆಫ್ ಕೆಪ್ಯಾಸಿಟರ್ ಫಸ್ಟು. ಸೊ ಅದ್ರ ಪ್ರಕಾರ ನಾನು ಏನಂತೀನಿ, XC ಈಸ್ ಈಕ್ವಲ್ ಟು XL. ಸೊ ನನಗೆ XC ಫಾರ್ಮುಲಾ ಗೊತ್ತಿದೆ, XL ಫಾರ್ಮುಲಾ ಗೊತ್ತಿದೆ. ಸೊ ಫಸ್ಟಿಗೆ ನಾನು ಏನು ಮಾಡ್ತೀನಿ, XL ಫಾರ್ಮುಲಾನ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಫೈನಲಿ ಇಷ್ಟು ಆನ್ಸರ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ XC ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಲ್ಲಿ ಬೇಕಾಗಿರೋ ನನಗೆ ಟರ್ಮ್ ಯಾವುದು, ಕೆಪ್ಯಾಸಿಟೆನ್ಸ್ ಆಫ್ ಕೆಪ್ಯಾಸಿಟರ್ C. ಸೊ ಈ ಸಿನ ನಾನು ಈ ಕಡೆ ತೊಗೊಂಡು ಈ ಟರ್ಮ್ನ ನಾನು ಈ ಕಡೆ ಹಾಕಿದಾಗ ನನಗೆ ಈ ಆನ್ಸರ್ ಸಿಗ್ತಾ ಹೋಗುತ್ತೆ. ಬಟ್ ನನಗೇನಂತ ತೊಗೊಂಡಿನಿ, XC ಈಸ್ ಈಕ್ವಲ್ ಟು XL. ಸೊ XC ಜಾಗದಲ್ಲಿ ನಾನು ಏನು ಹಾಕ್ಬೋದು, XLನ ಹಾಕ್ತೀನಿ. ಹಾಕಾದ್ಮೇಲೆ ನನಗೆ XLನ ವ್ಯಾಲ್ಯೂ ಗೊತ್ತಿದೆ. ಸೊ ಈ XLನ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದಾಗ ನನಗೆ ಟೋಟಲಿ ಕೆಪ್ಯಾಸಿಟೆನ್ಸ್ ಆಫ್ ಕೆಪ್ಯಾಸಿಟರ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾನು ಇನ್ನೆಷ್ಟೇನು ಫೈಂಡ್ ಔಟ್ ಮಾಡಬೇಕು, ಫೈಂಡ್ ದ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್ ಅಟ್ ರೆಸೋನೆನ್ಸ್. ಅಟ್ ರೆಸೋನೆನ್ಸಲ್ಲಿ ನಾನು ವೋಲ್ಟೇಜ್ ಅಕ್ರಾಸ್ ದಿ ಇಂಡಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ಅಟ್ ರೆಸೋನೆನ್ಸ್ ಏನಾಗುತ್ತೆ, ಇಂಪಿಡೆನ್ಸ್ ಮತ್ತು ರೆಸಿಸ್ಟೆನ್ಸ್ ಎರಡೂ ಕೂಡ ಸೇಮ್ ಆಗ್ತಾ ಹೋಗುತ್ತೆ. ಸೊ R ಈಸ್ ಈಕ್ವಲ್ ಟು Z ದಟ್ ಈಸ್ ಈಕ್ವಲ್ ಟು 100 ಓಮ್ಸ್. ಸೊ I ಈಸ್ ಈಕ್ವಲ್ ಟು V/R ದಟ್ ಈಸ್ ಈಕ್ವಲ್ ಟು V/Z ಅಂತ ತೊಗೊತೀನಿ. ಸೊ 200/100 ದಟ್ ಈಸ್ ಈಕ್ವಲ್ ಟು 2 ಆ್ಯಮ್ಸ್ ಸಿಗ್ತಾ ಹೋಗುತ್ತೆ. ಬಟ್ ನಮಗೆ ಆಲ್ರೆಡಿ ಒಂದು ಜನರಲ್ ಈಕ್ವೇಷನ್ ಬೇಸಿಕ್ ಫಾರ್ಮುಲಾ ಗೊತ್ತಿದೆ, ದಟ್ ಈಸ್ ಸೊ ಬೇಸಿಕ್ ಫಾರ್ಮುಲಾ ಗೊತ್ತಿದೆ ಏನು, VL ಈಸ್ ಈಕ್ವಲ್ ಟು L ಇಂಟು di/dt. ಬಟ್ ಇಲ್ಲಿ di/dt ಮಾಡೋಕ್ಕಿಂತ ನಮಗೆ ಇನ್ನೊಂದು ಫಾರ್ಮುಲಾ ಇದೆ, ಯೂಸಿಂಗ್ ಫೇಸರ್ ಫಾರ್ಮ್. ಸೊ ಫೇಸರ್ ಫಾರ್ಮ್ನ ನಾನು ಕನ್ಸಿಡರ್ ಮಾಡಿದಾಗ ನಾನು ಫಾರ್ಮುಲಾ ಏನಂತ ಬರೀಬೋದು, VL ಈಸ್ ಈಕ್ವಲ್ ಟು I ಇಂಟು XL. ಸೊ I ಗೊತ್ತಿದೆ ಎಷ್ಟು, 2 ಆ್ಯಮ್ಸ್ ಕೊಟ್ಟಿದ್ದಾರೆ, ಮತ್ತು XL ನನಗೆ ಗೊತ್ತಿದೆ 157.08. ಇಲ್ಲಿ 157.08 ಎರಡೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ ವೋಲ್ಟೇಜ್ ಅಕ್ರಾಸ್ ದಿ ಇಂಡಕ್ಟರ್ ಸಿಗ್ತಾ ಹೋಗುತ್ತೆ. ಎಷ್ಟು ಬಂದಿದೆ, 314.16 ವೋಲ್ಟ್ಸ್. ಇಲ್ಲಿಗೆ ಥರ್ಡ್ ಕ್ವಶನ್ ಮುಗೀತು. ಸೊ ಇದಾದಮೇಲೆ ನೆಕ್ಸ್ಟ್ 4th ಕ್ವಶನಿಗೆ ಬರೋಣ. ಇಲ್ಲಿ ನನ್ನ ಆಬ್ಜೆಕ್ಟ್ ಕೊಟ್ಟಿದ್ದಾರೆ. ಆಬ್ಜೆಕ್ಟ್ನ ಹೈಟ್ ಎಷ್ಟಿದೆ, 1 ಮಿಲಿಮೀಟರ್ ಇದೆ. ಏನು ಮಾಡಿದ್ದಾರೆ, ಪರ್ಪೆಂಡಿಕ್ಯುಲರ್ ಟು ದಿ ಆ್ಯಕ್ಸಿಸ್ ಇಟ್ಟಿದ್ದಾರೆ. ಸೊ ಪರ್ಪೆಂಡಿಕ್ಯುಲರ್ ಆಗಿ ಆ್ಯಕ್ಸಿಸ್ ಇಟ್ಟಾಗ ಅಲ್ಲಿ ಒಂದು ಥಿನ್ ಕಾನ್ವೆಕ್ಸ್ ಲೆನ್ಸ್ ಇದೆ, ಅದರ ಪವರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಒಂದು ಹೈಟ್ ಆಫ್ ದಿ ಆಬ್ಜೆಕ್ಟ್ ಕೊಟ್ಟಿದ್ದಾರೆ, ಲೆನ್ಸ್ನ ಪವರ್ ಕೊಟ್ಟಿದ್ದಾರೆ. ಅದಾದಮೇಲೆ ಏನು ಹೇಳಿದ್ದಾರೆ,
ಆಬ್ಜೆಕ್ಟ್ ಡಿಸ್ಟೆನ್ಸ್, ದ ಡಿಸ್ಟೆನ್ಸ್ ಬಿಟ್ವೀನ್ ಆಬ್ಜೆಕ್ಟ್ ಆ್ಯಂಡ್ ದ ಲೆನ್ಸ್ ಇಸ್ 15 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನೇನೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಪೊಸಿಷನ್ ಆಫ್ ದಿ ಹೈಟ್ ಆಫ್ ದಿ ಇಮೇಜ್ ಫಾರ್ಮ್ಡ್, ಅಂದರೆ ಪೊಸಿಷನ್ ಅಂದರೆ ಇಮೇಜ್ ಡಿಸ್ಟೆನ್ಸ್ ಬೇಕು ನನಗೆ. ಸೊ ಹೈಟ್ ಆಫ್ ದಿ ಇಮೇಜ್ನ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ ಏನೇನು ಕೊಟ್ಟಿದ್ದಾರೆ. ಹೈಟ್ ಆಫ್ ದ ಇಮೇಜ್ 1 ಮಿಲಿಮೀಟರ್, ಪವರ್ ಈಸ್ 10 D ಡೈಕ್ರೋ, ಆಮೇಲೆ 15 ಸೆಂಟಿಮೀಟರ್. ಸೊ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಸೊ ನನಗೆ ಹೈಟ್ ಆಫ್ ದಿ ಇಮೇಜ್, ಪವರ್ ಕೊಟ್ಟಿದ್ದಾರೆ, ಅದಾದಮೇಲೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಹೇಗೆ ಇದು ನನ್ನ ಲೆನ್ಸ್ ಆಗಿರುತ್ತೆ. ಸೊ ಇದು ಏನಾಗಿದೆ, ನನ್ನ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿದೆ, 1 ಮಿಲಿಮೀಟರ್ ಇದೆ. ಎಷ್ಟು ದೂರದಿಂದ ಇಟ್ಟಿದ್ದಾರೆ, -15 ಸೆಂಟಿಮೀಟರ್. -50 ಸೆಂಟಿಮೀಟರ್ ಏನಕ್ಕೆ ಬರ್ಕೊಂಡೆ ಅಂದರೆ ಸೈನ್ ಕನ್ವೆನ್ಷನ್ ರೂಲ್. ಇಟ್ ಈಸ್ ಅಗೇನೆಸ್ಟ್ ಆಪೋಸಿಟಿಗಿದೆ ತಾನೇ, ರೇ ಆಫ್ ಲೈಟ್ ಈ ಕಡೆ ಹೋಗ್ತಿದೆ. ನಾನು ಲೆನ್ಸಿಂದ ಮೆಷರ್ ಮಾಡ್ತೀನಿ ಅಂದರೆ ಆಪೋಸಿಟಿಗೆ ಮೆಷರ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇದೇನಾಗುತ್ತೆ, -15 ಆಗ್ತಾ ಹೋಗುತ್ತೆ. ಸೊ ನನಗಿಲ್ಲಿ ಬರೋಂಥ ಇಮೇಜು ಏನಾಗಿರುತ್ತೆ ಅಂತ ಹೇಳ್ಬೇಕಾಗುತ್ತೆ. ಬಟ್ ನನಗಿಲ್ಲಿ ಏನು ಕೊಟ್ಟಿದ್ದಾರೆ, ಪವರ್ ಕೊಟ್ಟಿದ್ದಾರೆ. ಪವರ್ನ ನಾನು ಫೋಕಲ್ ಲೆಂತಿಗೆ ಕನ್ವರ್ಟ್ ಮಾಡಬೇಕು. ಸೊ ನಮಗೆ ಗೊತ್ತಿದೆ ಪವರ್ ಈಸ್ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್. P = 1/f. F = 1/p ಇದೆ. ಡೈಕ್ರೋಮ್ನ ನಾನು ಕನ್ವರ್ಟ್ ಮಾಡಬೇಕು ಅಂದರೆ ಡೈಟ್ರೋಪ್ನ ಸೊ 1/10 ಇಂಟು ಪರ್ ಮೀಟರ್ ಆಗುತ್ತೆ. ಇದೇನಾಗುತ್ತೆ, ಪರ್ ಮೀಟರ್ ಆಗುತ್ತೆ. ಈ ಪರ್ ಮೀಟರ್ನ ನಾನು ಮೇಲೆ ಕಳಿಸಿದ್ರೆ ಏನಾಗುತ್ತೆ, ಮೀಟರ್ ಆಯಿತು. ಈ ಮೀಟರ್ನ ನಾನು ಸೆಂಟಿಮೀಟರ್ ಮಾಡಬೇಕು ಅಂದರೆ ನಮಗೆ ಗೊತ್ತಿದೆ 1 ಮೀಟರ್ ಈಸ್ ಈಕ್ವಲ್ ಟು ಎಷ್ಟು, 100 ಸೆಂಟಿಮೀಟರ್. ಸೊ ನಾನೇನು ಮಾಡ್ಕೊತೆ, ಈ ಮೀಟರ್ ಬದಲು 100 ಸೆಂಟಿಮೀಟರ್ನ ಬರಿತೀನಿ. ಸೊ ಇದರಲ್ಲಿ 2 ಕ್ಯಾನ್ಸಲ್ ಆದರೆ ನನಗೇನು ಸಿಗುತ್ತೆ, 10 ಸೆಂಟಿಮೀಟರ್ ಸಿಗ್ತಾ ಹೋಯ್ತು. ಸೊ ನನಗೆ ಫೋಕಲ್ ಲೆಂತ್ ಸಿಗ್ತಾ ಹೋಯಿತು, ಎಷ್ಟು, 10 ಸೆಂಟಿಮೀಟರ್. ಇದಾದಮೇಲೆ ನನಗೆ ಲೆನ್ಸ್ ಫಾರ್ಮುಲಾ ಗೊತ್ತಿದೆ. ಏನು ಲೆನ್ಸ್ ಫಾರ್ಮುಲಾ, 1/f = 1/v - 1/u. ಸೊ ನನಗೆ ಎಫ್ನ ವ್ಯಾಲ್ಯೂ ಗೊತ್ತಿದೆ 1/10 that is equal to 1/v -1/15. ಯಾಕೆ ಮೈನಸ್, ಬಿಕಾಸ್ ಡ್ಯೂ ಟು ಸೈನ್ ಕನ್ವೆನ್ಷನ್. ಇವೆರಡೂ ನಾನು ತೊಗೊಂಡ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, +15. ಸೊ ಇವಾಗ ನನಗೇನು ಬೇಕು, ಇಮೇಜ್ ಡಿಸ್ಟೆನ್ಸ್ ಬೇಕು. ಸೊ ಇಮೇಜ್ ಡಿಸ್ಟೆನ್ಸ್ನ ಇಲ್ಲೇ ಇಟ್ಕೊಂಡು ಈ +1/15ನ ಆ ಕಡೆ ಕಳಿಸೋರು ಏನಾಗುತ್ತೆ, -1/15 ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾನು ಸಾಲ್ವ್ ಮಾಡಿದ್ರೆ ನನಗೆ ಎಷ್ಟು ಸಿಗುತ್ತೆ, ನನಗೆ ಇಮೇಜ್ ಡಿಸ್ಟೆನ್ಸ್ 30 ಸೆಂಟಿಮೀಟರ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಮ್ಯಾಗ್ನಿಫಿಕೇಷನ್ನ ಫೈಂಡ್ ಔಟ್ ಮಾಡಬೇಕು. ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ ಏನು, ಹೈಟ್ ಆಫ್ ದಿ ಇಮೇಜ್ ಬೈ ಹೈಟ್ ಆಫ್ ದಿ ಆಬ್ಜೆಕ್ಟ್. ಇದನ್ನು ಹಾಕ್ಕೊಂಡು ಮಾಡಿದ್ರೆ ನನಗೆ ಬರೀ ಹೈಟ್ ಆಫ್ ದಿ ಆಬ್ಜೆಕ್ಟ್ ಒಂದು ಗೊತ್ತಿದೆ, ಮ್ಯಾಗ್ನಿಫಿಕೇಷನ್ ಗೊತ್ತಿಲ್ಲ. ಬಟ್ ಮ್ಯಾಗ್ನಿಫಿಕೇಷನ್ಗೆ ಮತ್ತೊಂದು ಫಾರ್ಮುಲಾ ಇದೆ, ಏನು, V/U. ಸೊ ನನಗೆ ಇಮೇಜ್ ಡಿಸ್ಟೆನ್ಸ್ 30 ಸಿಕ್ಕಿದೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟು ಸಿಕ್ಕಿದೆ, 15 ಇದೆ. ಸೊ ಎರಡೂ ಹಾಕ್ಕೊಂಡು ಸಾಲ್ವ್ ಮಾಡಿದಾಗ ನನಗೆ ಮ್ಯಾಗ್ನಿಫಿಕೇಷನ್ ಎಷ್ಟು ಸಿಗುತ್ತೆ, 2 ಸಿಗ್ತಿದೆ. ಸೊ ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಎಮ್ ಗೊತ್ತು, H0 ಗೊತ್ತು. ಇವಾಗ ಹೈಟ್ ಆಫ್ ದಿ ಇಮೇಜ್ ಫೈಂಡ್ ಔಟ್ ಮಾಡೋದು ಈಸಿ. ಸೊ HI = m × H0, that is 2 × 1 millimeter. Height of the image is 1 millimeter, that is equal to the height of the object is 1 millimeter. ಸೊ height of the image is 2 millimeter ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ನಿಮ್ಮ ನ್ಯೂಮರಿಕಲ್ಸ್ನ ಸೊಲ್ಯೂಷನ್. ಸೊ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ಅದನ್ನು ಸಹ ಚೆಕ್ಔಟ್ ಮಾಡ್ಕೊಳ್ಳಿ. ಅದರಲ್ಲಿ 7th ಕ್ವಶನ್ D ಆಗಿದೆ, ಅದೊಂದು ಮಿಸ್ಟೇಕ್ ಆಗಿದೆ. ಸೊ ಮತ್ತು ಈ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಏನಾದರೂ ಬೇಕಿದ್ದರೆ ಯಾವ ಕ್ವಶನ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಅದ್ರ ಮೇಲೆ ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡಿ ಕೊಡ್ತೇನೆ. ಓಕೆ, ಥ್ಯಾಂಕ್ ಯು.